ಹೆಣ್ಣಿಗೆ ಎಣ್ಣೆ ಶತ್ರು. ಕಮೆಂಟ್ ಹಾಕ್ತಾರೆ, ಇನ್ನೂ ಮಗುನೇ ಹುಟ್ಟಿಲ್ಲ ಆಗ್ಲೇ ದೊಡ್ಡವರಾದ್ಮೇಲೆ ಮಾತಾಡ್ತಾರೆ. ಮಕ್ಳೇ ಯಾರು ಇರ್ಲಿಲ್ವಲ್ಲ ಮನೇಲಿ, ಚಿಕ್ಕ ಮಕ್ಳುಗಳು ಎಲ್ಲ ದೊಡ್ಡ ಕೆಲವೊಬ್ರಿಗೆ ಇದಕ್ಕೆ ಕೆಲಸ ಇರಲ್ಲ, ಏನೋ ಬಂದು ಕುಟ್ಬಿಟ್ಟು ಹೋಯ್ತಾರೆ. ನನ್ಗೆ ಬೇರೆಯವ್ರ ರಕ್ತ ನೋಡಕ್ಕೇನಿಲ್ಲ, ನಮ್ಮವ್ರ ರಕ್ತ ನೋಡಕ್ ಭಯ ಅಷ್ಟೇ. ಮುದ್ದು ಮುದ್ದಾಗಿ ಮಾತಾಡುವಾಗ ನಿನ್ನ ಚಂದ ಇನ್ನು ಚಂದ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಮಧುಗೌಡ ಯೂಟ್ಯೂಬ್ ಚಾನಲ್. ಇವತ್ತು ನನಗೆ ಸ್ವಲ್ಪ ಜಾಸ್ತಿ ಜೋಶಿದೆ, ನಿಶಾ ಹಾಗೂ ನಿಖಿಲ್ ರವೀಂದ್ರ ಅವರಿಗೆ ಸ್ವಲ್ಪ ಜೋಶಿದೆ. ಸೊ ಆದರೂ ಎತ್ತಾಕೊಂಡು ಬಂದಿದ್ದೀನಿ, ಈ ವಿಡಿಯೋ ಮಾಡಲೇಬೇಕು, ತುಂಬ ಟೈಮ್ ಇಲ್ಲ ನಮಗೆ. ಸೊ ಈ ಟೈಮ್ ಏನು ಎತ್ತ ಅಂತ ಇಬ್ರಿಗೂ ಒಂಚೂರು ಐಡಿಯಾ ಇಲ್ಲ. ದಿಸ್ ಇಸ್ ನಾಟ್ ಕ್ಯೂ&ಎ ನಿಶಾ ರವೀಂದ್ರ, ಇದು ಟಾಪಿಕ್, ಒಂಥರ ಟಾಪಿಕ್ ಹೇಳ್ಕೊಂಡು ಹೋಗ್ತೀನಿ, ಸೆಮಿನಾರ್. ಆ ಟಾಪಿಕಲ್ಲಿ ನಿಮ್ಗೆ ಏನಾದರೂ ಹೇಳಬೇಕು ಅಂತ ಅನಿಸಿದ್ರೆ ಮಾತಾಡ್ಬೋದು, ಓಕೆನಾ? ಮನ್ಸು ಬಿಚ್ಚು ಮಾತಾಡ್ಬೋದು ಏನಾರು ಇದ್ದರೆ. ಓಕೆ, ಇವಾಗ ಏನಂತಂದರೆ, ಸೊ ಇನ್ನೊಂದು ತಿಂಗಳಿದೆ ನನ್ನ ಪಾಪು ಬರೋದಕ್ಕೆ. ಸೊ ಅದಕ್ಕೂ ಮುಂಚೆ, ಬೇಬಿ ಬರೋಕ್ಕೂ ಮುಂಚೆ ಸ್ವಲ್ಪ ವಿಷಯಗಳನ್ನ ಮಾತಾಡೋದಿದ್ದು, ಹಾಗಾಗಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಎಲ್ಲನೂ ನಾನು ಮೊಬೈಲಲ್ಲಿ ನೋಟ್ ಮಾಡಿ ಇಟ್ಕೊಂಡಿದ್ದೀನಿ, ನಮ್ಮ ವರುಣ್ ಅವ್ರು ಕಳಿಸಿದ್ದಾರೆ. ಸೊ ಅದನ್ನೆಲ್ಲ ನೋಟ್ ಮಾಡಿ ಇಟ್ಟಿದ್ದೀನಿ, ಯಾವುದು ಏನೋ ಮರ್ತೋಗ್ಬಾರ್ದು ಅಂತ. ಸ್ಟಾರ್ಟ್ ಮಾಡೋಣ. ನೀವು ಮಾತಾಡಬೇಕು, ಆಯಿತಾ? ಮಾತಾಡಬೇಕು, ಸರಿ ಆಯಿತು, ಓಕೆ ಸ್ಟಾರ್ಟ್ ಮಾಡೋಣ. ಫಸ್ಟ್ ಏನಂತ ಅಂದರೆ, ಸ್ವಲ್ಪ ಇದೆಲ್ಲ ಏನೋ ಎಮೋಷ್ನಲ್ ಆಗೂ ಇದೆ, ಅದೆಲ್ಲ ಇವರಿಬ್ರು ಮಾತಾಡಲ್ಲ ಅಂತ ನನಗೆ ಗೊತ್ತು. ಎಸ್. ಸೊ ಫಸ್ಟು ನನ್ನ ಪ್ರೆಗ್ನೆನ್ಸಿ ಗೊತ್ತಾದಾಗ ರಿಯಾಕ್ಷನ್ಸ್ ಹೇಗಿತ್ತು ಅಂತ ಅಂದ್ಬಿಟ್ಟು, ದಿಸ್ ಈಸ್ ಅಬೌಟ್ ಬೇಬಿ ಈ ವಿಡಿಯೋ, ಆಯಿತಾ? ಸೊ ಫಸ್ಟ್ ನನ್ನ ಪ್ರೆಗ್ನೆನ್ಸಿ ವಿಚಾರ ಗೊತ್ತಾದಾಗ ಅದೇನೇ ಹೇಳಕ್ಕೆ ಬಂದೆ ಇವಾಗ. ಸೊ ನಿಮಗೆ ಗೊತ್ತಿರುತ್ತೆ ರಿಯಾಕ್ಷನ್ ಹೇಗಿತ್ತು ಅಂತ. ಸೊ ಅದಾದಮೇಲೆ ನಮ್ಮಿಬ್ರದ್ದು ರಿಯಾಕ್ಷನ್ನು, ಫೀಲಿಂಗು, ಅದು ಕೂಡ ವಿಡಿಯೋದಲ್ಲೇ ಇತ್ತು. ಅದಾದಮೇಲೆ ಏನಾದರೂ ಏನೋ ವಿಡಿಯೋ ಬಿಟ್ಟು ಏನಾದರೂ ಇದೆಯಾ ಫೀಲಿಂಗ್ಸ್? ಏನಿಲ್ಲ, ಎಲ್ಲ ತೋರಿಸ್ಬಿಟ್ಟಿದ್ನಲ್ಲ ಅದರಲ್ಲೇ. ಏನು ತೋರಿಸಿದ್ರಪ್ಪ? ಏನು ತೋರಿಸಿಲ್ಲ ಆ ವಿಡಿಯೋದಲ್ಲಿ ನಿಮ್ಮ ಫೀಲಿಂಗ್ಸ್ನ. ಸೊ ನೆಕ್ಸ್ಟ್ ಫ್ಯಾಮಿಲಿ ರಿಯಾಕ್ಷನ್ಸ್ ಎಲ್ಲ ವಿಡಿಯೋ ಮಾಡಿದ್ದೀವಿ. ಅದಾದ್ಮೇಲೆ ಫಸ್ಟ್ ಸ್ಕ್ಯಾನ್ ಹೋದಾಗ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ. ನೀನು ಬಂದಿದ್ದ ಫಸ್ಟ್ ಸ್ಕ್ಯಾನು? ಅದೇ ಸೆಕೆಂಡ್ ಮಂತ್, ಫಸ್ಟ್ ಮಂತ್. ಅದು ಸ್ಯಾಕ್ ಇಲ್ಲ, ಬಂದಿರಲಿಲ್ಲ ನೀನು. ದಟ್ಕಳಿ ಮನೇಲಿದ್ವಿ, ನೀನು ರೂಮಲ್ಲಿದ್ದೆ, ನಾನು ಬಂದು ನಿಂಗೆ ತೋರಿಸಿದ್ನಲ್ಲ ಫಸ್ಟ್ ಸ್ಕ್ಯಾನು. ಕನ್ಫ್ಯೂಸ್ ಆಗಿತ್ತು ಅವಾಗ, ಅದು ಇನ್ನೂ ಕರೆಕ್ಟಾಗಿ ಹೇಳಿರಲಿಲ್ವಲ್ಲ ಅವರು. ನನಗಿನ್ನೂ 8 ವೀಕ್ಸಲ್ಲಿ ಕಾಣಿಸಿದ್ದು ಫಸ್ಟ್ ಸ್ಯಾಕ್ ಅಂತ. ಸೊ ಯೂಶಲಿ ಒಬ್ಬೊಬ್ರಿಗೆ 6 ವೀಕ್ಸ್ 7 ವೀಕ್ಸ್ಗೆ ಬರುತ್ತೆ. ನಂಗೆ ಸ್ವಲ್ಪ ಲೇಟಾಗಿ ಸ್ಕ್ಯಾನಿಂಗಲ್ಲಿ ಗೊತ್ತಾಗಿತ್ತು, ಹಾಗಾಗಿ ಸುಮ್ಮನೆ ಹೋಗಿದ್ದಿದ್ದು. ಅವಾಗ ನಿಶಾ ಬಂದಿರಲಿಲ್ಲ, ಸ್ಕ್ಯಾನ್ ಬಂದಿದ್ದು. ಅದೆಲ್ಲ ದೇವ್ರಿಗೆಲ್ಲ ಅರ್ಕೆ ಹೊತ್ಕೊಂಡು ಆಮೇಲೆ ಎಲ್ಲ ಹೋಗ್ಕೊಂಡಿದ್ದು, ಕಾಣಿಸ್ತಾ ಇರಲಿಲ್ಲ ಅವಾಗ. ಯಾವ ದೇವ್ರು? ನೀವು ಹೊತ್ಕೊಂಡಿದ್ದ ಅಲ್ವಾ? ಧರ್ಮಸ್ಥಳಕ್ಕೆ ಹೋಗಿ ಬಂದಿದ್ದು. ಕರೆಕ್ಟ್. ಇವ್ರು ಅಂದ್ಕೊಂಡ್ರು ಇವತ್ತು ಕಾಣಿಸ್ಲಿ, ಇದು ಧರ್ಮಸ್ಥಳಕ್ಕೆ ಬರ್ತೀನಿ ಅಂತ. ಅದಾದಮೇಲೆ ಪಟ್ಟಂತ ಅವತ್ತೇ ಹೊರಟಿದ್ದು ಅನ್ಸುತ್ತೆ ನೀವು ಧರ್ಮಸ್ಥಳಕ್ಕೆ. ಎಸ್, ಧರ್ಮಸ್ಥಳಕ್ಕೆ ಹೋದ್ರು ಇವರು. ಅದಾದಮೇಲೆ ಹ್ಯಾಪಿ ಮೂಮೆಂಟ್ಸು, ಟಫ್ ಮೂಮೆಂಟ್ಸ್ ಎರಡೂ ಇತ್ತು ನನ್ನ ಪ್ರೆಗ್ನೆನ್ಸಿಲಿ ಹೇಳಬೇಕು ಅಂತಂದರೆ. ಸೊ ಜಾಸ್ತಿ ಮೆಜಾರಿಟಿಲಿ ಹೇಳಬೇಕು ಅಂದರೆ ಸ್ವಲ್ಪ ಏನೋ ಟಫ್ ಮೂಮೆಂಟ್ಸೇ ಜಾಸ್ತಿ, ಸ್ವಲ್ಪ ಸ್ಯಾಡ್ ಮೂಮೆಂಟ್ಸೇ ಜಾಸ್ತಿ ಇತ್ತು ಈ ವರ್ಷ ನಮಗೆ ಥ್ರೂ ಔಟ್ ದ ಇಯರ್. ಸೊ ಇವಾಗ ನೋಡೋಣ ನಮ್ಮ ಪಾಪು ಆದಮೇಲೆ ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು. ಬಟ್ ಅದನ್ನು ಸೈಡ್ಗಿಟ್ರೆ ಹ್ಯಾಪಿ ಮೂಮೆಂಟ್ಸು ತುಂಬ ಇದೆ, ಬಟ್ ಸ್ವಲ್ಪ ಅದಕ್ಕಿಂತ ಜಾಸ್ತಿ ಟಫ್ ಮೂಮೆಂಟ್ಸೇ ಇತ್ತು ಅಂತ ನನಗನ್ನಿಸ್ತು. ನಿಮಗೆ ನಿಶಾ ಅವರೇ? ನಿಶಾ ಅವ್ರಿಗೂ ಅಷ್ಟೇ? ನಿಮಗೂ ಅಷ್ಟೇ? ನಿಮಗೆ? ನೀವು ನಮ್ಮ ಆನ್ಸರ್ನ ಸೇಮ್ ಹೌದು ಅನ್ನಂಗಿಲ್ಲ. ಇನ್ನೊಂದು ತಿಂಗಳಿದೆ. ಅದು ಪ್ರೆಗ್ನೆಂಟ್ ಆದೆ ಅಂತ ಗೊತ್ತಾದ ಮೂಮೆಂಟ್ ಚೆನ್ನಾಗಿತ್ತು, ಹೋಗ್ತಾ ಇತ್ತು. ಆಮೇಲೆ ಸ್ವಲ್ಪ ಅದು ಇದು ಆಯ್ತು. ಒಂದು ಇದ್ರಲ್ಲಿ ನಾನು ಪ್ರೆಗ್ನೆಂಟ್ ಅನ್ನೋದೇ ನೆನಪೇ ಇರ್ಲಿಲ್ಲ, ಆ ತರ ಆಗೋಗಿತ್ತು. ಆಮೇಲೆ ಇವಾಗ ಹೊಟ್ಟೆ ಬರ್ತಾ ಗೊತ್ತಾಗ್ತಾ ಇದೆ ಅವಳು ಪ್ರೆಗ್ನೆಂಟ್ ಅಂತ. ಸೊ ನಾರ್ಮಲ್ ಆಗಿದೆ, ಅದು ಪಾಪು ಬಂದ್ಮೇಲೆ ಏನೇನಾಗುತ್ತೆ ಎಲ್ಲ ನೋಡೋಣ. ಸೊ ಅದಾದಮೇಲೆ ನನ್ನ ಈ 8th ಮಂತ್ ರನ್ನಿಂಗ್ ಇವಾಗ ನನಗೆ. ಸೊ ಹೇಳಬೇಕು ಅಂದರೆ ಚೆನ್ನಾಗಿತ್ತು ಒಂಥರ ಫಸ್ಟ್ ಎಕ್ಸ್ಪೀರಿಯನ್ಸ್. ಆದ್ರೂ ಏಳು ಬೀಳು ಎಲ್ಲ ಇದ್ದಿದ್ದೆ ಕಾಮನ್ ಲೈಫಲ್ಲಿ. 2-3 ಗೊತ್ತಾದ ನಾರ್ಮಲ್ ಅನ್ಸುತ್ತೆ ಕರೆಕ್ಟಾಗಿ. 2-3. ಸೊ ಅದಾದಮೇಲೆ ಪ್ರೆಗ್ನೆನ್ಸಿ ಆದಮೇಲೆ ಏನಾದರೂ ಚೇಂಜ್ ಆಯಿತಾ ಲೈಫು ಅಂತ ಅಂದರೆ, ನಿಮಗೆಲ್ಲ ಅನಿಸಿರಲ್ಲ, ನನಗೇನೋ ಅನಿಸಿರ್ಬೋದೇನೋ. ಚೇಂಜ್
ಚೇಂಜ್ ನನಗೆ ತುಂಬಾ ಕಾಣಿಸ್ತು ಮೇನ್ ಊಟದಲ್ಲಿ. ನಂದ್ರಲ್ಲ ಅಂದ್ರೆ ಇಬ್ರು ಒಂಥರ ಸೇಮೇ ಇದ್ವಿ ಮದ್ವೆಗೂ ಮುಂಚೆ, ಮದ್ವೆ ಆಗುವ ಪರ್ಸನಾಲಿಟಿಲಿ 6 ತಿಂಗಳು ಎಲ್ಲ ಊಟ ಇರ್ಬೋದು, ಎದ್ದೇಳೋದಿರ್ಬೋದು ಎಲ್ಲ ಒಂದೇ ತರ ಇದ್ವಿ. ಬಟ್ ಇವಾಗ ಊಟ ಚೇಂಜ್ ಮಾಡೋದು ನಾನು ಹಂಗೆ ಇದ್ದೀನಿ. ಅಂದ್ರೆ ಸ್ವಲ್ಪ ಲೇಟ್ ಆಗಿ ಎದ್ದೇಳೋದು, ಊಟ ಕರೆಕ್ಟ್ ಟೈಮ್ ಮಾಡ್ತಾ ಇರ್ಲಿಲ್ಲ. ಇಬ್ರು ಬೈಸ್ಕೊತಾ ಇದ್ವಿ ಮನೇಲಿ. ಇವಾಗ ಸದ್ಯಕ್ಕೆ ನಾನು ಒಬ್ಳೆ ಬೈಸ್ಕೊತಾ ಇದ್ದೀನಿ. ಆತರ ಇದ್ವಿ. ಆಮೇಲೆ ಪ್ರೆಗ್ನೆಂಟ್ ಆಗಿದ್ ನೆಕ್ಸ್ಟ್ ಡೇ ಇಂದನೇ ಫುಲ್ ಚೇಂಜ್. ಬೆಳಗ್ಗೆ ಬೇಗ ಎದ್ದೇಳ್ತಾಳೆ, ಊಟ ಮಾಡ್ತಾಳೆ ಕರೆಕ್ಟ್ ಟೈಮ್ಗೆ, ಟ್ಯಾಬ್ಲೆಟ್ಸ್, ಸ್ಕ್ಯಾನ್ಸ್ ಎಲ್ಲ. ಸೊ ಆ ಥರ ವಿಚಾರದಲ್ಲಿ ಸ್ವಲ್ಪ ಪಾಪುಗೆ ಇಂಪಾರ್ಟೆನ್ಸ್ ಕೊಡೋದು ಜಾಸ್ತಿ ಆಯಿತು. ಅವಾಗಾದರೆ ನಾವು ಒಬ್ಬೊಬ್ಬರೇ ಇರ್ತಿದ್ವಿ, ಕೇರ್ಲೆಸ್. ಯಾವಾಗಂದ್ರೆ ಅವಾಗ ಎದ್ದೇಳ್ತಿದ್ವಿ, ಊಟ ಮಾಡ್ತಾ ಇದ್ವಿ, ನಮ್ಗೆ ಇಷ್ಟ ಆದರೆ ಆ ಥರ ಅದೇ ಒಂಥರ ಲೈಫ್ ಬೇರೆ ಥರ ಇತ್ತು. ಈಗ ನನಗೆ ಮೆಜಾರಿಟಿಲಿ ಟೈಮ್ಗೆ ಎಲ್ಲೇ ಇದ್ರೂ ಊಟ ತಿನ್ಬಿಡ್ಬೇಕು, ನಾನು ದಪ್ಪ ಆಗ್ತಿದ್ದೀನಿ ಆ ಥರ ಎಲ್ಲ ಕಾನ್ಷಿಯಸ್ಸೇ ಇಲ್ಲ ನನಗೆ. ಸೊ ಮೇಯ್ನ್ ನನ್ನ ಪಾಪು ಆರೋಗ್ಯವಾಗಿ ಚೆನ್ನಾಗಿರಬೇಕು ಅನ್ನೋದೇ ನನ್ನ ಥಾಟ್ ಇದ್ದಿತ್ತು. ಆ್ಯಂಡ್ ಏನೇ ಒಂದು ಸಣ್ಣ ಪುಟ್ಟ ಬೇಜಾರಾದ್ರೂ ನಾನು ಯಾವತ್ತೂ ಊಟ ಎಲ್ಲ ಸ್ಕಿಪ್ ಮಾಡೋದು ಆ ಥರ ಎಲ್ಲ ನಾನು ಯಾವತ್ತೂ ಮಾಡೇ ಇಲ್ಲ. ಸೊ ಆ ಥರ ವಿಚಾರಗಳು ಸ್ವಲ್ಪ ಚೇಂಜ್ ಆಗಿದೆ ಅಷ್ಟೇ. ಏನಂತೀರಾ? ನಂದೇನು ರೋಟೀನ್ ಇದ್ದೇ ಇದ್ದೆ, ಎದ್ದೇಳ್ತೀನಿ ಬೇಗನೆ. ನಿಮ್ದಲ್ಲಪ್ಪ. ಹೌದು ಬಿಡಿ, ಆಯಿತು, ಓಕೆ. ಸೊ ಹಾಸ್ಪಿಟಲ್ ವಿಸಿಟ್ಸ್ ಎಲ್ಲ ಆನ್ ಟೈಮ್ ಹೋಗೋಕ್ಕಾಗಿಲ್ಲ ಅಂದ್ರೂ ಸ್ವಲ್ಪ ಡಿಲೇ ಆದ್ರೂ ಏನು ಹೇಳ್ತಾರೆ ಅವ್ರ ಗೈಡೆನ್ಸ್ ಎಲ್ಲ ರೆಗ್ಯುಲರ್ ಆಗಿ ಫಾಲೋ ಮಾಡ್ತಾ ಇದ್ದೆ ನಾನು. ಡಿಲೇ ಏನಿಲ್ಲ, 1 ವೀಕ್ಸ್ ಒಳಗಡೆ 3-4 ಡೇಸು. ಕೆಲವೊಂದ್ಸಲ ಡಾಕ್ಟರ್ ಅವೈಲೇಬಲ್ ಇರ್ತಿರ್ಲಿಲ್ಲ. ಸೊ ಆ ಥರ ವಿಚಾರಗಳಲ್ಲಿ ಸ್ವಲ್ಪ ಸೀರಿಯಸ್ನೆಸ್ ಅನ್ನೋದು ಲೈಫ್ ಚೇಂಜಿಂಗ್ ಪಾಯಿಂಟ್ ಅದೆಲ್ಲ. ಸೊ ಇವಾಗಲೇ ಅರ್ಥ ಆಗಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ನನಗೆ. ಈ ಹೊಟ್ಟೆ ಒಳಗಡೆ ಇರುವಾಗಲೇ ಇಷ್ಟು ನಾವು ಇದು ಮಾಡ್ತೀವಿ, ಅದು ಆಚೆ ಬಂದಮೇಲೆ ಅದಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀವಿ, ಇನ್ನೂ ಏನೇನು ನಮ್ಮ ಲೈಫಲ್ಲಿ ಚೇಂಜ್ ಆಗುತ್ತೆ. ಎಲ್ಲದಕ್ಕೂ ನಾನು ನನಗ್ ಭಯ. ಆಯ್ತು, ಇಟ್ಟಿದ್ದೀನ ಇವಾಗ್ಲಾದ್ರು, ಇವತ್ತಿನವರೆಗೂ. ಮಕ್ಕಳು ಅವ್ರದ್ದು ಅಂತ ಬಂದ್ಮೇಲೆ ಯಾರೇ ಆದ್ರೂ ಅಷ್ಟೇ, ಅದು ತುಂಬಾ ಜನ ಕೇಳ್ತೀವಲ್ಲ, ಹೆಂಗಿದ್ವಿ ನಾವು, ನಮ್ ಮಗು ಅಂದ ತಕ್ಷಣ ನಮ್ ಪ್ರಪಂಚನೇ ಮಕ್ಕಳು ಅಂತೆಲ್ಲ ಹೇಳ್ತಾರಲ್ಲ. ಸೊ ಆ ವಿಷಯದಲ್ಲಿ ಸುಮ್ಮನೆ ಅದು. ಸೊ ಇಲ್ಲ ಗೈಸ್, ಯಾವತ್ತಿದ್ರೂ ನಿಶಾನೇ ಫಸ್ಟ್ ಪಾಪು ನನಗೆ, ಆಮೇಲೆ ಇದು ಸೆಕೆಂಡ್ ಪಾಪು. ಸೊ ಆ ಥರ ಎಲ್ಲ ಏನೂ ಚೇಂಜಸ್ ಆ ಥರ ಎಲ್ಲ ಏನೂ ಇಲ್ವೂ ಇಲ್ಲ. ಆ್ಯಂಡ್ ಇನ್ನೇನು ಡೆಲಿವರಿ ಇನ್ನೊಂದು ಮಂತ್ ಇದೆ, ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಹೇಗನ್ನಿಸ್ತಾ ಇದೆ? ಇಷ್ಟೊತ್ತಿಗೆ ಆಗ್ಬಿಡುತ್ತೆ ನಾವು ನೆಕ್ಸ್ಟ್ ತಿಂಗಳು ಇಷ್ಟೊತ್ತಿಗೆ ಆಗ್ಬೋದು ಹೇಳಕ್ಕಾಗಲ್ಲ. ಒಟ್ಟಿನಲ್ಲಿ ಇನ್ನೊಂದು ತಿಂಗಳು, 10-15 ದಿನ ಹೆಚ್ಚು ಕಡಿಮೆ ಯಾವಾಗ ಬೇಕಾದ್ರೂ. 9 ತಿಂಗಳು ಬೀಳುತ್ತೆ ನನಗೆ. ಇನ್ನೂ ಅದು ಫೀಲ್ ಭಯ ಎಲ್ಲ ಬಂದಿಲ್ಲ. ಅವ್ಳು ಸೀಮಂತ ಆಗೋ ತನಕ ನಾರ್ಮಲ್ ಅನ್ನಿಸ್ತಾ ಇದೆ. ಸೀಮಂತ ಆಗಿ ಬೆಂಗಳೂರು ಮನೆಗೆ ಹೋದಾಗ ಸ್ವಲ್ಪ ಭಯ ಜಾಸ್ತಿ. ನನಗೂ ಹಂಗೆ ಅನಿಸ್ತಾ ಇದೆ. ಇವಾಗೇನು ಆರಾಮಾಗಿದ್ದೀವಿ, ಇನ್ನೂ ಟೈಮ್ ಇದೆಯಲ್ಲ ಬಿಡು, 1 ತಿಂಗಳು. ಸೀಮಂತ ಆದಾಗಿಂದ ಕೌಂಟ್ ಸ್ಟಾರ್ಟ್ ಆಗತ್ತೆ. ಓಕೆ, ಸೀಮಂತ ಆದ್ಮೇಲೆ ನಾನು ಸ್ವಲ್ಪ ಜೊತೆಲಿ ಇರಲ್ಲ. ಆಗಸ್ಟ್ ಫುಲ್ ಸ್ಕೆಡ್ಯೂಲ್ಸ್ ಆಗಿದೆ ನಿಶಾ ಅವ್ರಿಗೆ. ಅಕಸ್ಮಾತ್ ನಾನು ಮೈಸೂರಲ್ಲಿ ಇದ್ದಾಗ ಆಗ್ಬಿಟ್ರೆ ಆಗಲ್ಲ. ನೋಡೋಣ, ಬಂದ್ಬಿಡ್ತೀನಿ ನಾನು. ನನಗೂ ಅಷ್ಟೇ, ನೀನು ಅಲ್ಲಿ ಇರ್ತೀಯ, ನಾವು ಇಲ್ಲಿ ಇರ್ತೀನಿ. ಹೌದು ಕಂದ, ಹೌದು ಚಿನ್ನು, ಹೌದು. ಕೆಲಸ ಐತೆ ಗೈಸ್, ನಾನು ಇಲ್ಲಿ ಇರ್ತೀನಿ, ಅಲ್ಲೇ ಇರ್ತೀನಿ. ಹೇಳಿ, ನಿಮ್ಗೆ ಹೆಂಗ್ ಅನ್ಸ್ತಾ ಇದೆ? ನೆನ್ ಕೌಂಟ್ ಡೌನ್ ವೆಯ್ಟ್ ಮಾಡ್ತಾ ಇದೀನಿ ಡೈಲಿ ಡೇಟ್. ಈಗ ತಾನೇ ಹೇಳದ್ಮೇಲೆ ಇನ್ನೊಂದ್ ತಿಂಗಳ ಮೇಲೆ ಇನ್ನೂ 10 ದಿನ ಆಯ್ತವ ಅಂತ. ಹೇಗೆ ಅನ್ಸ್ತಾ ಇದೆ ಫೀಲಿಂಗ್? ಎಷ್ಟು ಬೇಗ 8 ತಿಂಗಳಾಗೋಯ್ತಾ? ಗೊತ್ತೇ ಆಗ್ಲಿಲ್ಲ. ಈಗ ಇದೇ ಲೇಟ್ ಆಗ್ತಾರದು ಇವಾಗ್ಲೇ. ಹಂಗೆ ಅಂತಾರೆ ಎಷ್ಟೊಂದ್ ಜನ. 8ವರೆಗೂ ನಮ್ಗೆ ಆಗದೆ ಗೊತ್ತಾಗಲ್ಲ ಮನ್ಸು. 9ಗೆ ಬಿದ್ಮೇಲೆ ಯಾವಾಗ ಆಗುತ್ತೋ ಡೆಲಿವರಿ ಅಂತ ಅನ್ಸುತ್ತೆ ಅಂತ. ನಿಂಗೆ ಭಯ ಆಗ್ತೈತಾ? ನಂಗೆ ಇಷ್ಟು ದಿನ ಭಯ ಇರಲಿಲ್ಲ. ಅಂದರೆ ಪೇಯ್ನು ಆ ಥರ ಎಲ್ಲ ಭಯ ಇಲ್ಲ. ಬಟ್ ಪಾಪ ಎಲ್ಲ ಆರೋಗ್ಯವಾಗಿರಲಿ, ಏನೋ ಪ್ರಾಬ್ಲಮ್ ಆಗದೆ ಇರಲಿ, ಆ ಥರ ಭಯ ಅಷ್ಟೆ. ಸೊ ನೆಕ್ಸ್ಟು ಒಂದು ಪ್ರಶ್ನೆ ನಿಮಗೆ. ಪಾಪುನ ತಂದು ಕೈಯಲ್ಲಿ ಕೊಟ್ಟಾಗ ಹೇಗನ್ಸುತ್ತೆ? ಆ ಮೊಮೆಂಟ್ ಬಿಗ್ಗೆಸ್ಟ್ ಎಕ್ಸೈಟ್ಮೆಂಟ್ ಇದೆಯಾ? ಪಕ್ಕ ನಾನು ಎಮೋಷನಲ್ ಆಗ್ತೀನಿ. ಪೂಜಾಕ್ಕನ್ ಪಾಪುನೇ ಇವ್ರು ತಂದಿ ಕೈ ಇಟ್ಕೊಂಡ್ ಬಂದ್ ಈಚೆ ಬಂದಿದ ತಕ್ಷಣನೇ ಅಳ್ತಾ ಇದ್ದೆ. ನಾನು ಬೇಗ ಎಮೋಷನಲ್ ಆಗ್ತೀನಿ. ಇನ್ನು ನಾನು ಓಟಿನೇ ತಾನೇ ಅದು, ಓಟಿ ಒಳಗಡೆ ಹೋಗ್ಬೇಕು ಅಂತ ಇದ್ದೀನಿ. ನೋಡೋಣ, ಡಾಕ್ಟರ್ ಎಲ್ಲ ಕೊಟ್ರೆ ಹೋಗ್ತೀನಿ. ಇಲ್ಲ, ತಗೊಂಡಿದೀವಿ, ಇವ್ರಿಬ್ರಿಗೆ ಪರ್ಮಿಷನ್ ತಗೊಂಡಿದ್ದೀನಿ ನಾನು. ಸೊ ಓಕೆ ಅಂತ ಹೇಳಿ
ಓಕೆ ಅಂತ ಹೇಳಿದ್ದಾರೆ. ನಿಶಾ ಬರ್ತಾಳೆ, ಅವರೆಲ್ಲ ಇವ್ರಿಗೆ ಹೆದರಿಕೆ ಅಂತೆ ಗೈಸ್. ನನಗೆ ಆಕ್ಚುಲಿ ಹೆದರಿಕೆ, ರಕ್ತ ಅದು ಕುಯ್ಯಲ್ಲ. ನನ್ಗೆ ಬೇರೆಯವ್ರ ರಕ್ತ ನೋಡಕ್ಕೇನಿಲ್ಲ, ನಮ್ಮವ್ರ ರಕ್ತ ನೋಡಕ್ ಭಯ ಅಷ್ಟೇ. ಸೆಕ್ಷನ್ ಆಗ್ಲಿ ನಾರ್ಮಲ್ ಆಗ್ಲಿ ಭಯ ಇದೆ, ಬಟ್ ಆದ್ರೂ ನೋಡ್ಬೇಕು ನಾನು ಮದುವೆ ಅಂತ ಹೆವಿ. ಎಸ್, ನೋಡೋಣ ಗೈಸ್, ಗಾಡ್ಸ್ ಗ್ರೇಸ್ ಯಾವ್ದಾಗುತ್ತೆ ಅಂತ. ನಿಮ್ಗೆಲ್ಲ ನನಗೆ ಯಾವ ಡೆಲಿವರಿ ಆಗುತ್ತೆ ಅಂದ್ರೆ ಯಾವ ಮೆಥಡಲ್ಲಿ ಆಗುತ್ತೆ, ನಾರ್ಮಲ್ ಆಗುತ್ತಾ ಇಲ್ಲ ಸಿ ಸೆಕ್ಷನ್ ಆಗುತ್ತಾ, ಕಾಮೆಂಟ್ ಮಾಡಿ ನೋಡೋಣ. ನೆಕ್ಸ್ಟ್ ನೀವ್ ಹೇಳಲೇ ಅಲ್ಲ, ಏನ್ ಮಗು ನಿನ್ ಕೈ ಕೊಟ್ರಾ? ನೀವೇನ್ ಪಕ್ಕದಲ್ಲೇ ಇರ್ತಿರಲ್ಲ, ಕೊಡ್ತಾರೆ. ಓ ಚೆನ್ನಾಗಿದೆ. ಅಲ್ಲೇ ಇಲ್ಲಿ ನಂಗೆ ಡ್ರಿಪ್ಸ್ ಎಲ್ಲ ಹಾಕಿದ್ರೆ ಕಿತ್ಬಿಟ್ಟು ಹಂಗೆ ಒಂದು ಹೊಡಿತೀನಿ ಗೈಸ್. ನನ್ಗೆ ಅದೇ ಒಂದು ಎಕ್ಸ್ಟ್ರಾ ಪ್ರಶ್ನೆ ಅಂದ್ರೆ ನನ್ನ ಇದ್ರಲ್ಲಿ, ನಿಶಾ ಓಕೆ ಎಮೋಷ್ನಲ್ ಆಗ್ತಾಳೆ, ತೋರ್ಸ್ಕೊತಾಳೆ, ಓಕೆ ನಾನು ಅದನ್ನ ಒಪ್ಕೋತೀನಿ. ಇವ್ರ ರಿಯಾಕ್ಷನ್ ಹೆಂಗಿರುತ್ತೆ ಅನ್ನೋದೇ ನನ್ಗೊಂದು ಬಿಗ್ಗೆಸ್ಟ್ ಎಕ್ಸೈಟ್ಮೆಂಟ್. ಗಂಡ ಯಾಕಂದ್ರೆ ಆಯ್ತಾ ಅನ್ಕೋ, ಗಂಡ ಆಯ್ತಾ ಅಂತ ಗಂಡ ಆಯ್ತು ಅಂತಾರಲ್ವಾ, ಓ ಗಂಡ ಆಯ್ತಾ ಅಂತೀನಿ. ಹೆಣ್ಣಾಯ್ತು, ಓ ಹೆಣ್ಣಾಯ್ತಾ. ಎರಡು ಒಂದೇ ರಿಯಾಕ್ಷನ್. ಅಲ್ಲಿ ವಿಡಿಯೋ ಮಾಡ್ತೀವಿ ಗೈಸ್. ಅಟ್ಲೀಸ್ಟ್ ನಂಗೆ ಪ್ರೆಗ್ನೆನ್ಸಿ ರಿವೀಲ್ ಆದಾಗ ನಿಶಾ ಇವ್ರಿಗೆ ಅಂದ್ರೆ ಸರ್ಪ್ರೈಸಿಂಗ್ ಆಗಿ ಹೇಳಕ್ಕಾಗ್ಲಿಲ್ಲ ನನಗೆ, ಬಿಕಾಸ್ ನನಗೆ ಡೌಟ್ ಇತ್ತು, ನಂಗೂ ಏನೋ ಗೊತ್ತಾಗ್ತಾ ಇರ್ಲಿಲ್ಲ, ಫಸ್ಟ್ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ. ಅವಾಗ ರಿಯಾಕ್ಷನ್ಸ್ ಅಷ್ಟು ಬರ್ಲಿಲ್ಲ, ಒಂಚೂರು ಕಣ್ಣಲ್ಲಿ ನೀರು ತುಂಬ್ಕೋತ ಅಷ್ಟೇ ಇವರಿಗೆ. ಇನ್ ಮಗು ತಂದು ಕೈ ಕೊಟ್ಟಾಗ ಏನ್ ಮಾಡ್ತಾರೆ, ನೀಟಾಗಿ ಕ್ಯಾಪ್ಚರ್ ಮಾಡ್ಬೇಕು ವರುಣ್ ಎಲ್ಲಾನು, ಆಯ್ತಾ? ನೋಡೋಣ ಹೆಂಗಿರುತ್ತೆ ರಿಯಾಕ್ಷನ್ ಅಂತ. ಸೊ ಇನ್ನೇನು ಸ್ವಲ್ಪ ದಿನದಲ್ಲಿ ಅಪ್ಪ ಆಗ್ತಿದ್ದೀರಾ. ನಾನು ಅಮ್ಮ ಆಗ್ತಾ ಇದ್ದೀನಿ, ನೀವು ಅತ್ತೆ ಆಗ್ತಾ ಇದ್ದೀರಾ. ಹೇಗಿದೆ ಹ್ಯಾಪಿನೆಸ್? ಅತ್ತೆ ಅಂತ ಕರ್ಸ್ಕೊತೀಯಾ ಇಲ್ಲ ನಿಶಾ ಅಂತ ಕರ್ಸ್ಕೊತೀಯಾ? ಹೆಂಗೆ ಅಂದ್ರೆ ಹೋಗೇ ಬಾರಿ ಅನ್ನೋ ಶಾರ್ಟ್. ಮಾತೇ ಕೇಳ್ಬಾರ್ದು, ಫುಲ್ ಎಲ್ಲ ಮ್ಯಾನಿಪುಲೇಟ್ ಮಾಡಿ ರೂಮಲ್ಲಿ ಇರ್ಸ್ಕೊತಾಳೆ. ರೀಲ್ಸ್ ನಡೀತೈತಲ್ಲ, ಅಪ್ಪ ಅಮ್ಮ ಇಲ್ಲ ಯಾರು ಕೂರ್ತಾರೆ, ನೋಡಿದ ತಕ್ಷಣ ಮಗು ಯಾರು ನೋಡ್ತಾರೆ, ಎಲ್ಲ ನನ್ನ ಮುಖ ನೋಡ್ಬೇಕು, ಪಾಪು ಹಂಗ್ ಮಾಡ್ತೀನಿ. ನೋಡೋಣ. ಪಾಪುಗ್ ಬಿಟ್ಟಿದ್ದು ನಾವೇನು ಮಾಡಲ್ಲ. ಪಾಪು ಬಿಟ್ಟಿದ್ದಲ್ಲ, ನಾವು ಫಸ್ಟ್ ಇಂದ ಏನ್ ಹೇಳ್ಕೊಡ್ತೀವಿ ಅದಕ್ಕೆ. ನಿಶಾ ಅಂದ್ರೆ ನಿಶಾ ಅನ್ನುತ್ತೆ, ಅತ್ತೆ 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 ಅಂತಂದ್ರೆ ಅತ್ತೆ ಅನ್ನುತ್ತೆ. ಸೊ ನೆಕ್ಸ್ಟ್ ಓಕೆ, ನಿಮ್ಗೆ ಪ್ರಶ್ನೆ ಇವಾಗ. ಬ್ರೋ ಅಂತ ಕರ್ತೀನಿ. ನಾನು ಎವಿ ಸ್ಟ್ರಿಕ್ಟ್ ಆಗಿ ಬಿಡಿಸ್ತೇನೆ. ಓಕೆ, ನೆಕ್ಸ್ಟ್ ಡ್ರೀಮ್ಸ್ ಏನಿದೆ ನಿಮ್ಮ ಪಾಪು ಮೇಲೆ ನಿಮಗೆ? ಇಂಥದ್ದು ಅಂತ ಏನಾದ್ರು? ಡಾಕ್ಟರ್ ಆಗ್ಬೇಕು, ಇಲ್ಲ ಆಗ್ಬೇಕು, ಅವೆಲ್ಲ ಏನಿಲ್ಲ, ಆರಾಮಾಗಿದೆ. ಯಾವ ತರ ಚೈಲ್ಡ್ಹುಡ್ ಕೊಡ್ಬೇಕು ಅದಕ್ಕೆ, ಆಮೇಲೆ ಎಜುಕೇಶನ್ ಆಗಿರ್ಬೋದು, ಅದಕ್ಕೆ ಫ್ರೀಡಮ್, ಸಪೋರ್ಟ್, ಫ್ಯಾಮಿಲಿ ವ್ಯಾಲ್ಯೂ, ಆಕ್ಟಿವ್ ಆಗಿರ್ಬೇಕು ಅಂತ ಅಷ್ಟೇ. ಓದೋದ್ರಲ್ಲೆಲ್ಲ ಏನು ನಾನು ಅಬ್ಸರ್ವ್ ಮಾಡಿದೀನಿ ಗೈಸ್, ನಿಖಿಲ್ ಅವರು ಇದುವರೆಗೂ ಯಾರಿಗೂ ಅವ್ರು ಫೋರ್ಸ್ ಮಾಡಲ್ಲ ಓದ್ಬೇಕು. ನಮ್ ನಿಶುಂಗೂ ಮಾಡಿಲ್ಲ ಯಾವತ್ತು, ಸ್ವಾತಿ ಸ್ಪಂದನಂಗೆ ಯಾವತ್ತು ಅದ್ರ ಇದು ಮಾಡಿಲ್ಲ. ಅವರು ಫ್ರೀ ಆಗಿ ಅವ್ರಿಗೇನ್ ಇಂಟ್ರೆಸ್ಟ್ ಇರುತ್ತೆ ಅದ್ರ ಮೇಲೆ ಇರ್ಲಿ ಅಂತ ಬಿಟ್ಟು ಒಂದು ಲೆವೆಲ್ಗೆ ಎಜುಕೇಶನ್ ಇರ್ಬೇಕಷ್ಟೇ. ಒಂದು ಓದಾಗ ಬರೆಯಕ್ಕೋ ಎಲ್ಲಾರು ಓದ್ರೆ ಇರಷ್ಟು ನಾಲೆಡ್ಜ್ ಎಲ್ಲ ಬೇಕಾಗಿ, ಬುಕ್ವಾಮ್ ಆಗ್ಬಾರ್ದು. ಓದು ಓದು ಓದು. ನಮ್ಮ ಹುಡುಗರು ಇನ್ನೂ ಎಷ್ಟೊಂದ್ ಜನ ಅವ್ರ ಇನ್ನೂ ಓದ್ತಾನೆ, ಅವ್ರ 29-30 ವರ್ಷ ಆಯ್ತು. ಸೊ ಆಸ್ ಅ ಪೇರೆಂಟ್ಸ್ ಆಗಿ ನಾವಿಬ್ರು ಹೇಗಿರ್ಬೇಕು ಅಂತ ಅನ್ಕೊಂಡಿದೀರಾ ಪಾಪುಗೆ? ಹಂಗ ನಂಗೆ ತುಂಬಾ ಫ್ರೆಂಡ್ಸ್ ತರ ಇರ್ಬೇಕು ಅಂತಾನು ಇಷ್ಟ ಇಲ್ಲ, ತುಂಬಾ ಸೀರಿಯಸ್ ಆಗಿರಕ್ಕೂ ಇಷ್ಟ ಇಲ್ಲ. ನಿಮ್ಗೆ? ನನಗೆ ನನ್ನ ಕಣ್ಣಿಂದ ಬರೋ ತರ ಹಿಂಗೆ ಅಂದ್ರೆ ಮಧು ಹೊಡಿತಾ ಇರ್ತಾಳೆ, ನಾನು ಬಿಡಿಸ್ತಾ ಇರ್ತೀನಿ. ಅದೇ ಅನ್ಕೋಬೇಕು ನೋಡಿದವ್ರು ನನ್ನ. ಆ ತರನೇ ಸ್ವಲ್ಪ ಕಾಣಿಸ್ತಾ ಇರೋದು, ಬಟ್ ಗೊತ್ತಿಲ್ಲ. ನಾನು ಹೇಳಿಲ್ವಾ, ಮದ್ವೆಗೂ ಮುಂಚೆ ಮದ್ವೆ ಆಗಿದ್ದ ಟೈಮಲ್ಲೆಲ್ಲ ಅವಳು ಇದ್ದಿದ್ ರೀತಿನೇ ಬೇರೆ, ಪ್ರೆಗ್ನೆಂಟ್ ಆದ್ಮೇಲೆ ಚೇಂಜೇ ಆಗೋದ್ಲು. ಇವಾಗ ನಾವೇನ್ ಅನ್ಕೊಂಡಿರ್ತೀವಿ ಆತರ ನಿಜ ಇರಕ್ ಆಗಲ್ಲ, ಬಟ್ ನೋಡೋಣ. ಸ್ಟ್ರಿಕ್ಟ್ ಆಗಿ ಬೆಳೆಸ್ತಾಳ ಇಲ್ಲ ಫುಲ್ ಕಾಮ್ ಆಗಿ ಬೆಳೆಸ್ತಾಳ? ತುಂಬಾ ಸ್ಟ್ರಿಕ್ಟ್ ಅಂತ ಇಲ್ಲ ಗೈಸ್, ಅಂದ್ರೆ ಕೆಲವೊಂದು ವಿಚಾರಗಳಲ್ಲಿ ಏನಿರುತ್ತೆ ಲಿಮಿಟ್ಸ್, ಅದನ್ನ ಮೀರಬಾರ್ದು ಅನ್ನೋ ಒಂದು ರಿಸ್ಟ್ರಿಕ್ಷನ್ಸ್ ಇರುತ್ತೆ ಅಷ್ಟೇ. ಅದ್ ಬಿಟ್ಬಿಟ್ಟು ಅದಕ್ಕೆ ಫ್ರೀಡಮ್ ಕೊಡಬಾರ್ದು, ಆ ಥರ ಎಲ್ಲ ಏನೂ ಇಲ್ಲ. ಕಮೆಂಟ್ ಆಗ್ತಾರೆ, ಇನ್ನೂ ಮಗುನೇ ಹುಟ್ಟಿಲ್ಲ ಆಗ್ಲೇ ದೊಡ್ಡವರಾದ್ಮೇಲೆ ಮಾತಾಡ್ತಾರೆ. ಇದೆಲ್ಲ ನೆಕ್ಸ್ಟ್ ಇರುತ್ತಲ್ಲ, ನೋಡ್ಬೋದಲ್ಲ, ಓ ನಮ್ಮ ಪಾಪು ಬಗ್ಗೆ ಹಿಂಗೆಲ್ಲ ಮಾತಾಡಿದ್ವಿ, ನಮ್ಮ ಆಸೆಗಳು ಹೆಂಗಿತ್ತು, ಹಂಗೆ ಇದ್ವಾ ಇಲ್ಲ ಚೇಂಜ್ ಆಗೈತೆ, ಏನೇನ್ ಚೇಂಜಸ್ ಆಗಿದೆ ಅಂತ ಸ್ವಲ್ಪ ದಿನ ಆದ್ಮೇಲೆ ನೋಡ್ಬೋದಲ್ಲ ಈ ವಿಡಿಯೋನ. ಸೊ ಹಂಗಾಗಿ ನಾವು ನಮ್ಮ ಇದಕ್ಕೆ ರೀಕಾಲ್ ಮಾಡ್ಕೊಳ್ಳಿಕ್ಕೆ ಅಂತ ಒಂದು ಮೊಮೆಂಟ್ಸ್ನ ಕ್ಯಾಪ್ಚರ್ ಮಾಡ್ತಾ ಇರೋದು ಅಷ್ಟೇ. ಸೊ ನೆಕ್ಸ್ಟು ಇನ್ಯಾವುದಿದೆ ಟಾಪಿಕ್ಕು?
ಡೆಲಿವರಿ ಟೆನ್ಷನ್ ಇದ್ದೇ ಇರುತ್ತೆ ಎಲ್ರಿಗೂ. ತುಂಬ ಜನ ಕೇಳ್ತಾ ಇದ್ದೀರಾ, ಆಮೇಲೆ ನಂಗೆ ಪರ್ಸ್ನಲಾಗೂ ಕೇಳ್ತೀರಾ, ಹೆಂಗೆ ಅನಿಸ್ತಾ ಇದೆ ನಿನಗೆ, ಇನ್ನೇನು 9 ಮಂತ್ಸ್ ಬೀಳುತ್ತೆ, ಹತ್ರದಲ್ಲಿ ಇದೆಯಾ ಡೆಲಿವರಿಗೆ, ಟೆನ್ಷನ್ ಇದೆಯಾ, ಆಮೇಲೆ ಹೆಂಗೆ ಅನಿಸುತ್ತೆ ನಿನಗೆ ಅಂತ. ನಂಗೆ ಟೆನ್ಷನ್ ಅಂತ ಏನಿಲ್ಲ, ಬಟ್ ಒಂದೊಂದು ಸಲ ಮಾತ್ರ ಭಯ ಆಗುತ್ತೆ. ಅದೇ ಹೇಳಿದ್ನಲ್ಲ, ಪಾಪು ಎಲ್ಲ ಆರೋಗ್ಯವಾಗಿದ್ದು ಎಲ್ಲ ಚೆನ್ನಾಗಿದ್ದು. ಆಮೇಲೆ ಈಗೀಗ ಎಲ್ಲರೂ ಬೇರೆ ನಿಮಗೆ ನಾರ್ಮಲ್ ಆಗುತ್ತೆ, ನೀವು ಆ್ಯಕ್ಟಿವ್ ಆಗಿದ್ದೀರಾ, ನಾರ್ಮಲ್ ಪೇಯ್ನ್ ತಡೆಯೋಕ್ಕಾಗಲ್ಲ, ನಾರ್ಮಲ್ ಟ್ರೈ ಮಾಡು ಅಂತ ಇದ್ದಾರಲ್ಲ. ಸೊ ಅದೊಂದು ತಲೆಯಲ್ಲಿದೆ, ನೋಡೋಣ ಯಾವುದಾಗುತ್ತೆ. ಆ ಮೂಮೆಂಟಲ್ಲಿ ಏನಾಗುತ್ತೆ ಹೇಳೋಕ್ಕಾಗೋದಿಲ್ಲ. ಸೊ ಏನೇ ಬಂದ್ರೂ ಟೆನ್ಷನ್ ಮಾಡ್ಕೊಳ್ದೆ ಕಾಮಾಗಿ ಹ್ಯಾಂಡ್ಲ್ ಮಾಡಬೇಕು ಅಂತ ನನ್ನ ಮೈಂಡ್ನ ನಾನೇ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ. ಆ್ಯಕ್ಚುಲಿ ಈಗೀಗ ತುಂಬ ಕಾಮ್ ಆ್ಯಂಡ್ ಏನೇ ಬಂದರೂ ಫೇಸ್ ಮಾಡಬೇಕು ಅಂತ ನಾನೇ ಪ್ರಿಪೇರ್ ಆಗ್ತಿದ್ದೀನಿ. ಆ್ಯಂಡ್ ಇದೆಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಫ್ಯಾಮಿಲಿ ನನ್ನ ಜೊತೆ ಇರುತ್ತೆ, ಇವರೆಲ್ಲರೂ ನನ್ನ ಜೊತೆ ಇದ್ದರೆ ಎಲ್ಲನೂ ಫೇಸ್ ಮಾಡ್ತೀನಿ ನಾನು. ಸೊ ಟೆನ್ಷನ್ ಅಂತೇನಿಲ್ಲ, ಚೂರೆಲ್ಲೋ ಒಂದು ಕಡೆ ಭಯ ಅಷ್ಟೇ. ಸೊ ನೆಕ್ಸ್ಟು ಈಗ ನಿಮ್ಗೆ ಯಾವತ್ತಾದರೂ ಅನಿಸಿದ್ಯಾ, ನಮ್ಮ ಮನೆ ಅಂದರೆ ನಮ್ಮ ಫ್ಯಾಮಿಲಿನ ಎಲ್ಲರೂ ಇಷ್ಟಪಡ್ತಾ ಇದ್ದಾರೆ ಯೂಟ್ಯೂಬಲ್ಲಿ, ಅಂದರೆ ಯೂಟ್ಯೂಬಲ್ಲಾಗಲಿ ಇಲ್ಲ ನಮ್ಗೆ ಸಿಕ್ಕಿದವರು ಎಲ್ಲರೂ ಕೇಳ್ತಾ ಇರ್ತಾರೆ, ನಿಮ್ಮ ಫ್ಯಾಮಿಲಿ ಚೆನ್ನಾಗಿದೆ, ಅಜ್ಜಿ ಇದ್ದಾರೆ, ಅಮ್ಮ ಇದ್ದಾರೆ, ಮತ್ತು ಕಸಿನ್ಸ್ ಎಲ್ಲರೂ ಒಟ್ಟಿಗೆ ಇರ್ತೀವಿ ಅಂತ. ನಿಮ್ಗೆ ಅನಿಸಿದೆ ಯಾವತ್ತಾದರೂ ಒಂದು ಪಾಯಿಂಟಲ್ಲಿ, ಓ ಬೇಬಿ ಬಂದರೆ ನಮ್ಮ ಫ್ಯಾಮಿಲಿ ಇನ್ನೂ ಕಂಪ್ಲೀಟ್ ಆಗುತ್ತೆ, ಇವಾಗ ಒಂಚೂರು ಅನ್ಕಂಪ್ಲೀಟು? ಮಕ್ಕಳೇ ಯಾರು ಇರ್ಲಿಲ್ವಲ್ಲ ಮನೇಲಿ, ಚಿಕ್ಕ ಮಕ್ಳುಗಳು ಎಲ್ಲ ದೊಡ್ಡ ಫಸ್ಟ್ ಮಗು ಅದೊಂಥರ ಫುಲ್ ಚೇಂಜ್ ಬರುತ್ತೆ ನಮ್ಮ ಫ್ಯಾಮಿಲಿಲಿ. ಕಂಪ್ಲೀಟ್ ಫೀಲಿಂಗ್ ಬರುತ್ತೆ ಅವಾಗ. ಒಂದು ಫ್ಯಾಮಿಲಿ ಅಂದರೆ ಎಲ್ಲರೂ ಇರಬೇಕು, ದೊಡ್ಡವರು ಇರಬೇಕು, ಮಿಡಲ್ ಏಜ್ ಅವರು ಇರಬೇಕು, ಅಂದರೆ ಅಜ್ಜಿ ತಾತ ಅತ್ತೆ ಮಾವ ನಾದ್ನೀರು ಪೆಟ್ಸು, ಆಮೇಲೆ ಮಗು. ಅದು ಒಂದು ದೊಡ್ಡವರೇ ಎಷ್ಟೊಂದು ಸಲ ಹೇಳಿದ್ದಾರೆ, ಒಂದು ಮಗು ಆದರೆ ಒಂದು ಫ್ಯಾಮಿಲಿ ಕಂಪ್ಲೀಟ್ ಅನ್ನೋ ಥರ. ಎಸ್, ನಮ್ಮ ಪಾಪು ಆದಮೇಲೆ ನಮ್ಮ ಫ್ಯಾಮಿಲಿ ಇನ್ನೂ ಸಖತ್ತಾಗಿರುತ್ತೆ. ಅದಾದಮೇಲೆ ಮೇಯ್ನ್ ಇದೊಂದು ಟಾಪಿಕ್ಕು, ಪ್ರೆಗ್ನೆನ್ಸಿ ನನ್ನ ಜರ್ನಿಲಿ ಆಡಿಯನ್ಸ್ ಅಂದರೆ ನೀವುಗಳು ಒಂದು 80% ಜನ ನನಗೆ ಸಪೋರ್ಟೇ ಮಾಡಿದ್ದೀರಾ, ಪಾಸಿಟಿವ್ ಆಗಿ ಕೊಟ್ಟಿದ್ದೀರಾ. ಸೊ ಇನ್ನೂ 20% ಇತ್ತು, ಪರವಾಗಿಲ್ಲ, ಅದನ್ನೆಲ್ಲ ನಾನು ಫೇಸ್ ಮಾಡಿದ್ದೀನಿ. ನನಗೇನು ಇವತ್ತಿಂದ ಅದು ಏನೋ ಅವ್ರುಗಳು ಕಮೆಂಟ್ ಹಾಕಿದ್ದಾರೆ ಅಂತೆಲ್ಲ ತುಂಬ ಜನ ಕೇಳ್ತಿದ್ರು ನನಗೆ, ನಿಮ್ಗೆ ಈ ಥರ ಕಮೆಂಟ್ಸ್ ಬರುತ್ತೆ, ನಿಮಗೆ ಬೇಜಾರಾಗಲ್ವಾ, ನೀವು ಸ್ಟ್ರಾಂಗ್ ಆಗಿರಿ ಅಕ್ಕ, ನಾವಿದ್ದೀನಿ ನಿಮ್ಮ ಸಪೋರ್ಟ್ಗೆ ಅಂತ. ಅದರಲ್ಲೂ ನಾನು ಅಬ್ಸರ್ವ್ ಮಾಡಿದ್ದೀನಿ, ಒಂದು 80% ಜನ ಪಾಸಿಟಿವ್ ಹಾಕಿದ್ರೆ ಇನ್ನು 20% ಜನ ಯಾರು ನೆಗೆಟಿವ್ ಆಗ್ತಾರೆ ನಿಶಾ, ಅವರೆಲ್ಲ ಗರ್ಲ್ಸೇ ಆಗಿರ್ತಾರೆ. ನಾನು ಅವ್ರ ಐಡಿನೇ ಚೆಕ್ ಮಾಡ್ತೀನಿ, ನಾನು ಸ್ಕ್ರೀನ್ಶಾಟ್ಸ್ಗಳೆಲ್ಲ ಬರುತ್ತೆ ನನಗೆ, ಹೆಣ್ಣಿಗೆ ಎಣ್ಣೆ ಶತ್ರು ಗರ್ಲ್ಸೇ ಹಾಕಿರ್ತಾರೆ ಆ ಥರ. ನನಗೆ ಪ್ರೆಗ್ನೆನ್ಸಿಲಿ ಅಂತಾನೆ ಅಲ್ಲ, ನನಗೆ ಫ್ರಮ್ ದ ಡೇ 1ಇಂದನೂ ನನಗೆ ನೆಗೆಟಿವ್ ಕಮೆಂಟ್ಸ್ ಆಗ್ತಾನೆ ಬಂದಿದ್ದಾರೆ. ನಾನು ಅದನ್ನು ಫೇಸ್ ಮಾಡ್ಕೊಂಡೇ ಬಂದಿದ್ದೀನಿ. ಅದನ್ನು ನೋಡಿ ನಾನು ಇನ್ನೂ ಸ್ಟ್ರಾಂಗ್ ಆಗಿದ್ದೀನಿ ಹೊರತು. ಇನಿಷಿಯಲ್ ಡೇಸಲ್ಲಿ ಸ್ವಲ್ಪ ಬೇಜಾರಾಗ್ತಿತ್ತು, ಟು ಬಿ ಹಾನೆಸ್ಟಾಗಿ. 2021ನಲ್ಲಿ ಆ ಫೇಸಲ್ಲೆಲ್ಲ ಸ್ವಲ್ಪ ಬೇಜಾರಾಗ್ತಿತ್ತು. ಇವಾಗೆಲ್ಲ ನೋಡ್ಬಿಟ್ಟು ಸುಮ್ಮನೆ ಆಗ್ತೀನಿ ಅಷ್ಟೇ ನಾನು. ಸೊ ಅವತ್ತಿಂದನೂ ಫ್ರಮ್ ದ ಡೇ 1ಇಂದನೂ ನಂಗೆ ನೆಗೆಟಿವ್ ಕಮೆಂಟ್ಸ್ ಬಂದಿದೆ. ಅಂದರೆ ಎಲ್ಲ ವಿಚಾರದಲ್ಲಿ ಅಂತಲ್ಲ, ನಾನೊಂಥರ ಈಸಿ ಟಾರ್ಗೆಟ್ ಕೆಲವೊಂದು ಹೆಣ್ಮಕ್ಳಿಗೆ. ನನ್ನ ಸಣ್ಣದನ್ನು ಚೆಕ್ ಮಾಡಿಬಿಟ್ಟು ಪಟ್ ಅಂತ ಬ್ಯಾಡ್ ಕಮೆಂಟ್ಸ್ ಹಾಕ್ಬಿಡ್ತಾರೆ ಕೆಲವೊಬ್ರಿಗೆ. ಕೆಲಸ ಇರಲ್ಲ, ಏನೋ ಬಂದು ಕುಟ್ಬಿಟ್ಟು ಹೋಗ್ತಾರೆ. ಸೊ ಫಸ್ಟ್ ಡೇ ಅವಾಗಿಂದನೂ ನಂದು ಎಂಗೇಜ್ಮೆಂಟ್ ನಾವು ರಿವೀಲ್ ಮಾಡಿದ್ವಾ, ಅದಕ್ಕೊಂಥರ ನನಗೆ ನೆಗೆಟಿವ್ ಆಗಿ ಕಮೆಂಟ್ಸ್ ಬಂತು. ಅದಾದಮೇಲೆ ಎಂಗೇಜ್ಮೆಂಟ್ ಆದಮೇಲೆ ಒಂಥರ ಬಂತು, ಮದುವೆ ಆದಮೇಲೆ ಒಂಥರ ಬಂತು, ಅದಾದಮೇಲೆ ನನ್ನ ನಿಶನ್ ವಿಚಾರದಲ್ಲೂ ಬಂತು, ಅದಾದಮೇಲೆ ನನ್ನ ಪ್ರೆಗ್ನೆನ್ಸಿಲೂ ಬಂತು, ನನಗೆ ಗೊತ್ತು ಮುಂದೆ ಬಂತು, ನೆಕ್ಸ್ಟು ಬರುತ್ತೆ ಅಂತಲೂ ನನಗೆ ಗೊತ್ತು. ಸೊ ಆ ವಿಷಯಕ್ಕೆಲ್ಲ ನಿಜವಾಗ್ಲೂ ಮನಸ್ಸಿಂದ ಹೇಳ್ತೀನಿ, ನಾನು ಒಂದು ಚೂರು ತಲೆ ಕೆಡ್ಸ್ಕೊಳ್ಳಲ್ಲ. ಯಾರೇ ನೆಗೆಟಿವ್ ಹಾಕಿದ್ರೂ ನಾನಾಗಲಿ ನಿಶಾ ಆಗಲಿ ನಾವು ತಲೆನೇ ಕೆಡ್ಸ್ಕೊಳ್ಳೋದಿಲ್ಲ. ಸೊ ಇನ್ಯಾರು 80% ಜನ ಅಂತ ನಾನು ಹೇಳಿದೆ, ಅವ್ರ ಬಗ್ಗೆ ಮಾತಾಡ್ತೀನಿ ಇವಾಗ. ನೆನೆ ಯಾರೋ ಒಬ್ಬರು ಬಂದಿದ್ದರು ನಮ್ಮ ಮನೆಗೆ, ಎಷ್ಟು ಪ್ರೀತಿ ತೋರಿಸಿದ್ರು ಅಂತಂದರೆ, ನನಗೋಸ್ಕರ ನಾನು ಪ್ರೆಗ್ನೆಂಟ್ ಅಂತ ಅಂದ್ಬಿಟ್ಟು ಒಂದು ರೇಷ್ಮೆ ಸ್ಯಾರಿ ತೊಗೊಂಡು ಬಂದು, ಹ್ಯಾಂಪರ್ಸ್ ಎಲ್ಲ ತೊಗೊಂಡು ಬಂದು 1-2 ಅವರ್ ಕೂತ್ಕೊಂಡು ನನ್ನ ಜೊತೆ ಮಾತಾಡ್ಕೊಂಡು ಹೋದರು. ಆಮೇಲೆ ಎಷ್ಟೋ ಜನ ಪಾಸಿಟಿವ್ ಆಗಿ ಮೆಸೇಜ್ ಮಾಡೋರಿದ್ದೀರಾ, ಕಮೆಂಟ್ಸ್ ಮಾಡೋರಿದ್ದೀರಾ. ಆ್ಯಂಡ್ ಲೇಡೀಸ್ ಅದರಲ್ಲೂ ನನಗೆ ಸಪೋರ್ಟ್ ಮಾಡ್ತಾರೆ, ನಾನು ಅಬ್ಸರ್ವ್ ಮಾಡಿದ್ದೀನಿ. ಬಿಡಿ ಮಧು ಅವರೇ, ಅವ್ರು ಮಾತಾಡ್ತಾರೆ, ನೀವು ಎಷ್ಟು ಸ್ಟ್ರಾಂಗ್ ಆಗಿದ್ದೀರಾ, ನಿಮ್ಮ ಫ್ಯಾಮಿಲಿನ ಹೆಂಗೆ ನೋಡ್ಕೊತಾ ಇದ್ದೀರಾ, ನಾವು ಅಬ್ಸರ್ವ್ ಮಾಡಿದ್ದೀವಿ ಅಂತ. ಈ 20% ಗರ್ಲ್ಸ್ ಯಾರಿದ್ದೀರಾ ಅವರೆಲ್ಲ ಟೀನೇಜರ್ಸು, ನೀವುಗಳು ಆಗ್ತೀರಾ, ಇಟ್ಸ್ ಓಕೆ. ಸೊ ಆ 80% ಜನ ಏನು ನಂಗೆ ಸಪೋರ್ಟ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಎಲ್ಲರೂ ಪ್ರಿಡಿಕ್ಟ್ ಮಾಡ್ತಿದ್ದೀರಾ ಗರ್ಲ್ ಬಾಯ್ ಅಂತ.
ಅದೇ ಇವಾಗ ದೊಡ್ಡ ಯಕ್ಷ ಪ್ರಶ್ನೆ. ನಿಶುಂಗೆ ಶಾಕ್ ಆಗೈತಿ, ಇವಾಗ ನನ್ನ ಕೇಳ್ಬಿಡ್ತಾಳ ಇವಳು ಅಂತ ತಾನೆ. ನನಗೂ ನಿಜವಾಗ್ಲೂ ಗೊತ್ತಾಗ್ತಾ ಪ್ರಿಡಿಕ್ಟೇ ಮಾಡಕ್ ಆಗ್ತಾ ಇಲ್ಲ. ಇಷ್ಟ ದಿನ ಇವ್ರೆಲ್ಲ ಒಂದೇನೋ ಹೇಳ್ತಾ ಇದ್ರು, ಅದಿರ್ಬೋದು ಅಂತ ನಾನ್ ಹೇಳ್ತಾ ಇದ್ದೆ. ನನ್ ಮನ್ಸಲ್ಲಿ ಇನ್ನೊಂದ್ ಯಾವ್ದೋ ಇತ್ತು, ಬಟ್ ಇವಾಗಂತೂ ಗೊತ್ತೇ ಆಗ್ತಾ ಇಲ್ಲ. ಆ ಡೆಲಿವರಿ ದಿನಾನೇ ಎಲ್ರಿಗೂ ಅಂತ ಗೊತ್ತಾಗೋದು. ಯಾವ್ದೇ ಆಗ್ಲಿ, ನಮ್ಗೆ ಪೂಜಾಕ್ಕೊಂದು ಗಂಡ ಆಯ್ತು, ಆ ಮೂಮೆಂಟ್ ಅಲ್ಲಿ ನಮ್ಗೆ ಹುಡ್ಗಿ ಅಂತ ನೋಡ್ಲಿಲ್ಲ. ಆ ಮಗು ಅಪ್ಪ ಹುಟ್ಟಿದ್ದು ಅದನ್ನ ನೋಡಿ ಖುಷಿಗಳು ಹತ್ವಿ. ಸೊ ಇನ್ನೊಂದು ಹೆಂಗ್ ತಗೋಬೇಕು ಗೊತ್ತಾ ಗೈಸ್, ಅಂದ್ರೆ ಎಲ್ರಿಗೂ ಆಸೆ ಇರುತ್ತೆ ಆ ಮಗು ಬೇಕು ಈ ಮಗು ಬೇಕು ಅಂತ. ಬಟ್ ನಾನು ನನ್ನ ಮೈಂಡ್ನ ಹೆಂಗ್ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಅಂತ ಅಂದ್ರೆ, ಒಂದು ಮಗು ನಮ್ಮ ಫ್ಯಾಮಿಲಿನ ಚೂಸ್ ಮಾಡಿಕೊಂಡು ನನ್ನ ಗರ್ಭದಿಂದ ಹುಟ್ಟು ಬರ್ತಾ ಇದೆ ಅಂತ ಅಂದರೆ ಎಷ್ಟೋ ವರ್ಷದ ಪುಣ್ಯ ನಮ್ಮದು. ಅದನ್ನು ನಾವು ಎಕ್ಸೆಪ್ಟ್ ಮಾಡ್ಕೋಬೇಕು. ಎಲ್ಲೋ ಒಂದು ಕಡೆ ಇರುತ್ತೆ ಆಸೆ, ಒಂಚೂರು ಆಗಿಲ್ಲ ಅಂದಾಗ ಕೆಲವೊಬ್ರಿಗೆ ಡಿಸಪಾಯಿಂಟ್ ಆಗ್ಬೋದು. ಬಟ್ ನಾನಂತೂ ಯಾವ ಮಗು ಆದರೂ ಫಸ್ಟ್ ಬೇಬಿ ಆಗಿರೋದ್ರಿಂದ ನಿಜವಾಗ್ಲೂ ಮನಸ್ಫೂರ್ತಿ ಒಪ್ಕೊಳ್ತೀನಿ. ಬಿಕಾಸ್ ಯಾಕಂದರೆ ಅದು ನನ್ನ ನಂಬಿ, ನಿಖಿಲ್ ಅವ್ರನ್ನ ನಂಬಿ ಬರ್ತಾ ಇದೆ, ನಮ್ಮ ಫ್ಯಾಮಿಲಿನ ನಂಬಿ. ಸೊ ಅಷ್ಟೇ ಚೆನ್ನಾಗಿ ನೋಡ್ಕೋತೀವಿ. ಸೊ ನೆಕ್ಸ್ಟು ಪಾಸಿಟಿವ್ ವಿಷಸ್ ಬಗ್ಗೆ. ಆ್ಯಂಡ್ ಕೊನೆಯದಾಗಿ ಎಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಮ್ಮ ಮನೇಲೂ ಅಷ್ಟೇ, ನಮ್ಮ ತಾಯಿ ಮನೇಲೂ ನಮ್ಮಮ್ಮಂಗೆ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಈ ಮಕ್ಕಳು ಅದೆಲ್ಲ ಸ್ವಲ್ಪ ನಮ್ಮಮ್ಮ ದೂರ, ಸ್ವಲ್ಪ ಎತ್ತಾಡ್ಸಿರೋದು ಆ ಥರ ಎಲ್ಲ ಯಾವುದೋ ಅವ್ರಿಗೆ ನೆನಪೇ ಇಲ್ಲ. ಇಲ್ಲಾದರೆ ಅಜ್ಜಿಗೆ ಆಂಟಿಗೆಲ್ಲ ಸ್ವಲ್ಪ ಮಗು ಮುದ್ದಾಡಬೇಕು ಆ ಥರದ್ದೆಲ್ಲ ಫೀಲಿಂಗ್ಸ್ ಇದೆ, ನಮ್ಮಮ್ಮಂಗೂ ಇದೆ. ಬಟ್ ಇವಾಗ ಅದು ನಾನು ನೋಟಿಸ್ ಮಾಡ್ತಾ ಇದ್ದೀನಿ. ಅವರು ಅಷ್ಟೇ ತಿನ್ನು ಆ್ಯಂಡ್ ನಮ್ಮ ಅಣ್ಣನೂ ಅಷ್ಟೇ ತುಂಬ ಸಪೋರ್ಟಿವ್ ಆಗಿದ್ದಾನೆ ಈ ಟೈಮಲ್ಲಿ. ಆ್ಯಂಡ್ ಮುಂದಕ್ಕೂ ಅಷ್ಟೇ ಸಪೋರ್ಟಿವ್ ಆಗಿರ್ತಾನೆ. ಆ್ಯಂಡ್ ನನ್ನ ಫ್ಯಾಮಿಲಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಮ್ಮ ಮಮ್ಮಿನೂ ಫುಲ್ ಎಕ್ಸೈಟ್ಮೆಂಟ್ ಆಗಿದ್ದಾರೆ. ಇವಾಗ ಕಾಲ್ ಮಾಡ್ತಾರೆ, ದಿನಕ್ಕೊಂದು 5-6 ಸಲ ಕಾಲ್ ಮಾಡ್ತಾರೆ, ಹೆಂಗಿದ್ಯಾ, ಏನು ಮಾಡ್ತಾಯಿದ್ಯಾ ಅಂತ ಎಲ್ಲ. ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಐ ಆಮ್ ವೆರಿ ಲಕ್ಕಿ ಎಲ್ರೂ ಪಡೆಯೋದಕ್ಕೆ. ಆ್ಯಂಡ್ ಇನ್ನೊಂದು ತಿಂಗಳಲ್ಲಿ ಅಮ್ಮ ಆಗ್ತಾಯಿದ್ವಿ, ನೋಡೋಣ ಏನೇನು ಬರುತ್ತೆ ನನ್ನ ವೇಯಲ್ಲಿ. ಎಲ್ಲನೂ ಪಾಸಿಟಿವ್ ಆಗಿ ತೊಗೊತೀನಿ. ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲರೂ ಯಾರ್ಯಾರು ನನಗೆ ಇಷ್ಟು ದಿನ ಸಪೋರ್ಟ್ ಮಾಡಿದ್ದೀರಾ, ತುಂಬ ಹೃದಯದ ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಬೇಕಾಗಿರ್ಲಿಲ್ಲ ಅನ್ಸುತ್ತೆ. ಅಪ್ಪ ಅಂತ ಒಂದು ಹೆಸರು ಇದೆಯಲ್ಲಪ್ಪ, ಅದಕ್ಕೋಸ್ಕರ ನಾನು ಬಂದು ಕುತ್ಕೊಳ್ಳಿ ಅಂತ ಕೂರಿಸ್ಕೊಂಡೆ ಗೈಸ್. ನೀನು ನಿಶಾನೆ ಮಾಡಿ ಅಂತ ಅಂತಿದ್ರು. ಇವಾಗ ನೀವು ಎಲ್ಲೇ ಇದ್ರೂ ಫಸ್ಟ್ ಅಪ್ಪನೇ, ಓಕೆನಾ? ಹಾಂ, ಬಾಯ್ ಹೇಳ್ಬಿಡಿ. ಬಾಯ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ನನ್ನ ಚಾನಲ್ಗೆ, ಹಾಗೂ ನಿಖಿಲ್ ನಿಶಾ ವ್ಲಾಗ್ಸ್ ಹಾಗೂ ಮದನ್ ಗೌಡ ಯೂಟ್ಯೂಬ್ ಚಾನಲ್.